ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಬಸವಣ್ಣನವರ ವಚನ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೇ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇದರ ಅರ್ಥ ಏನಾಗುತ್ತೆ ಅಂದರೆ, ಆಡೋ ಭಾಷೆ ಕನ್ನಡದಲ್ಲಿ. ನಾನು ಇವೇ ವಚನಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ವಿಧಾನಸಭೆ ಕರ್ನಾಟಕದಲ್ಲಿ ಒಂದು ಈ ದೇವರು ಧರ್ಮ ಹೆಸರ ಮೇಲೆ ಇವತ್ತ ಒಂಥರ ಗೊಂದಲ ಸೃಷ್ಟಿ ಮಾಡಿ ಬರೇ ಬೆಂಕಿ ಹಚ್ಚತಕ್ಕಂಥದ್ದು, ಜಗಳ ಹಚ್ಚತಕ್ಕಂಥದ್ದು ಇದೇ ನಡೀತಕ್ಕಂಥದ್ದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಆದರೆ ರಾಷ್ಟ್ರೀಯ ಚಾನೆಲ್ಗಳು ಯಾರು ಸರಿಯಾಗಿ ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಅವುಗಳನ್ನು ಸರಿಯಾಗಿ ಜನಕ್ಕೆ ಮುಟ್ಟಿಸುವ ಕಾರ್ಯ ಮಾಡ್ತಾಯಿಲ್ಲ. ಆದ್ದರಿಂದ ಬಸವಣ್ಣನವರು ಹೇಳುತ್ತಾರೆ, ಎಲ್ಲರೂ ಒಬ್ಬ ದೇವನ ಮಕ್ಕಳು. ನಮ್ಮ ನುಡಿ ನಡೆ ವಿಚಾರ ಆಚಾರ ಎಲ್ಲಕ್ಕ ಮುಖ್ಯವಿದೆ. ಅಂತರಂಗದ ಆತ್ಮಸಾಕ್ಷಿಯಿಂದ ಸತ್ಯದಿಂದ ಬದುಕಲು ಕಲಿಸಿದ್ದಾರೆ. ಈ ಥರ ಎಲ್ಲರೂ ಬದುಕಿದಾಗ ಎಲ್ಲರೂ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲರೂ ಕೂಡಿ ಬಾಳಲು ಬರುತ್ತದೆ. ಈ ಭಾವಾರ್ಥ ಇದೆ ಈ ವಚನದಲ್ಲಿ. ಇನ್ನೊಂದು ಬಸವಣ್ಣನವರ ವಚನ. ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೇನು. ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು. ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ. ನಂಬು ಕೆಡಬೇಡ ಮಾನವ, ಕೆಡಬೇಡ ಮಾನವ. ಮಹಾತ್ಮ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಎಂತಹ ಒಳ್ಳೆಯ ಸಮಾಜವನ್ನು ಕಟ್ಟಿ ತೋರಿಸಿದ್ರಲ್ಲ. ಆ ನಂತರ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಇವಾಗ ಏನು ಆಗಿಬಿಡ್ತಾ ಇದೆ ಬಸವ ಕಲ್ಯಾಣ, ಎಲ್ಲವೂ ಕುತಂತ್ರಿಗಳ ಒಂದು ಬಸವಣ್ಣನವರ ವಿಚಾರಗಳನ್ನು ಕಲಬೆರಕೆ ಮಾಡ್ತಕ್ಕಂಥದ್ದು, ಆ ಶರಣರ ಸ್ಥಳಗಳನ್ನು ಅಲ್ಲಿ ಒಂದು ಮಲೀನವಾಗಿ ಮಾಡ್ತಕ್ಕಂಥದ್ದು, ಅವರ ವಿಚಾರಗಳಿಗೆ ತಿರ್ಸ್ತಕ್ಕಂಥದ್ದು ಎಲ್ಲ ನೋಡಿದಾಗ ಮತ್ತೆ 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 ಈ ದೇಶದಲ್ಲಿ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ, ಅನಾಚಾರ ಎಲ್ಲವೂ ನಡೆದಾಗ ಮತ್ತೆ ಮತ್ತೆ ಅನುಭವ ಮಂಟಪದ ಬಸವಾದಿ ಶರಣರ ವಚನಗಳನ್ನೇ ನಮಗೆ ನೆನಪಿಗೆ ಬರ್ತಾಯಿವೆ. ಆದ್ದರಿಂದ ಈ ಜಾತಿ ಭೇದ ಭಾವ ಮೇಲು ಕೀಳು ಏನು ಮುಖ್ಯ ಅಲ್ಲ. ನಾವೆಲ್ಲರೂ ಹುಟ್ಟಿ ಬರುವುದು ಒಂದೇ ಬ್ರಹ್ಮಾಂಡದಲ್ಲಿ ಒಂದೇ ತಾಯಿಯ ಗರ್ಭದಿಂದ. ಮುಂದೆ ನಮ್ಮ ಜೀವನದಲ್ಲಿ ವಿಚಾರ ಆಚಾರ ನಡೆ ನುಡಿಗಳೆಲ್ಲವೂ ಸರಿಯಾಗಿ ಇದ್ದರೆ ಎಲ್ಲರೂ ಒಂದೇ ರೀತಿಯಿಂದ ಬದುಕಲು ಬರುತ್ತದೆ. ಅದನ್ನೇ ಕಲಿಸಿದರು ನಮ್ಮ ಮಹಾತ್ಮ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು. ಇನ್ನೊಂದು ಅಲ್ಲಮ ಪ್ರಭುರವರ ವಚನ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ. ಆ ಬೆಳಕಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಷಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಷಿಯೇ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮ ಆರಾಧ್ಯ ಸಂಗನ ಬಸವಣ್ಣನವರನ್ನು ಕಂಡು ಬದುಕಿದ್ದೇನು ಕಾಣ ಸಿದ್ದರಾಮಯ್ಯ ಎಂದು ಬಸವಣ್ಣನವರು ಸಿದ್ದರಾಮಯ್ಯ ಸೊನ್ನಲಾಪುರದ ಸಿದ್ದರಾಮೇಶ್ವರರ ಮುಂದೆ ಅಲ್ಲಮ ಪ್ರಭುರವರು ಅನುಭವ ಮಂಟಪದಲ್ಲಿ ಗುಣಗಾನ ಮಾಡಿದ್ದಾರೆ. ಇವಾಗ ನಮ್ಮ ಬಸವ ಕಲ್ಯಾಣ ಯಾವ ರೀತಿ ನಾವು ಇಟ್ಕೊಳ್ಳಬೇಕು, ಒಂದು ವೇಳೆ ನಾವೆಲ್ಲರೂ
ಇಂತಹ ಒಂದು ಮಹಾಭಂಡಾರ, ಒಂದು ಸತ್ಯದ ಒಂದು ವಿಚಾರಗಳು ವಚನಗಳ ಆಧಾರದ ಮೇಲೆ ಇದ್ದರೂ ಕೂಡ ಮತ್ತೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಬಸವ ಕಲ್ಯಾಣಕ್ಕೆ ಯಾರು ಬರುವುದಿಲ್ಲ. ಈಗ ನೂತನ ಅನುಭವ ಮಂಟಪ ಕಟ್ಟಲಾಗ್ತಾ ಇದೆ. ಇಲ್ಲಿ ಎಲ್ಲರೂ ಯಾವ ಥರ 12ನೇ ಶತಮಾನದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಎಲ್ಲ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಬಸವಣ್ಣನವರನ್ನು ಗುಣಗಾನ ಮಾಡಿ ಧರ್ಮದ ಗುರು, ಲಿಂಗ ಆಯತ ಧರ್ಮದ ಗುರು ಎಂದು ಅಪ್ಪಿಕೊಂಡು ಅವರ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದು ತಿಳಿಸುತ್ತಾ ಈ ಇಷ್ಟಲಿಂಗದ ಮೂಲಕ ಇದೆಲ್ಲವೂ ಕೂಡ ಸಾಧ್ಯವಾಯಿತು. ಯಾಕೆಂದರೆ ಬಸವಣ್ಣನವರ ಅನುಭವ ಮಂಟಪದ ಒಂದು ಲಿಂಗಾಯತ ಧರ್ಮದಲ್ಲಿ ಮಾನವ ನಿರ್ಮಿತ ಮೂರ್ತಿಯಲ್ಲಿ ದೇವರು ಕಾಣುವುದಿಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಒಂದು ವೇಳೆ ಈಗ ನಾವು ಬಸವಣ್ಣನವರನ್ನು ಗೌರವಿಸ್ತೇವೆಂದರೆ ಅವರನ್ನು ನಾವು ಧರ್ಮದ ಗುರುವಿನ ರೂಪದಲ್ಲಿ ಅವರನ್ನು ಪೂಜಿಸುತ್ತೇವೆ, ಗೌರವಿಸುತ್ತೇವೆ. ಅವರನ್ನು ಒಂದೊಂದು ಸಮಯದಲ್ಲಿ ದೇವರ ಮಟ್ಟಕ್ಕೂ ಕೂಡ ನಾವು ನಮ್ಮ ಆನಂದದಿಂದ ನಾವು ಹೊಗಳುತ್ತೇವೆ. ಆದರೆ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳಿದಾರಲ್ಲ, ಇದನ್ನು ನಾವು ಬಸವ ಕಲ್ಯಾಣದಲ್ಲಿರ್ತಕ್ಕಂಥವರೆಲ್ಲರೂ ಅರ್ಥ ಮಾಡಿಕೊಂಡು ಈ ತತ್ವವನ್ನು ಉಳಿಸೋಣ, ಬೆಳೆಸೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಸ್ಸಿಗೆ ತಟ್ಟಿದೆ. ಆದರೆ ಮೂಢ ರೂಢಿ ಮುಕ್ತ ಬಸವ ಕಲ್ಯಾಣ ನಮ್ಮದಾಗಬೇಕು. ಈ ಬಸವ ಕಲ್ಯಾಣದಲ್ಲಿ ಎಲ್ಲ ಶರಣರ ಸ್ಥಳಗಳಲ್ಲಿ ಶರಣರ ತತ್ವಗಳ ಮೇಲೆ ಒಂದು ಜನಕ್ಕೆ ವಚನಗಳ ಮೂಲಕ ನಾವು ಅವರ ಚಿಂತನೆಗಳ ಮೂಲಕ ಜನಮನಕ್ಕೆ ಮುಟ್ಟಿಸಿದೆ. ಆದರೆ ನಿಜಕ್ಕೂ ನಮ್ಮ ಬಸವ ಕಲ್ಯಾಣ ಒಂದು ಜಗತ್ತಿಗೆ ಕಲ್ಯಾಣವನ್ನು ತೋರಿಸುವ ದಾರಿಯಾಗುತ್ತದೆ. ಎಲ್ಲರೂ ಕಲ್ಯಾಣಕ್ಕೆ ಬರ್ತಾರೆ. ಇಲ್ಲಿ ಮತ್ತೆ ಏನೇನೋ ಕಲಬೆರಕೆ ಮಾಡಿ ಹಾಳು ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡಿದೆ. ಆದರೆ ಇನ್ನೊಂದು ಬಸವಣ್ಣವರ ವಚನ ಹೇಳಿ ಮುಗಿಸ್ತೇನೆ ನಾನು. ಅಂಥ ಜನ ಕೂಡ ಇದ್ದಾರೆ. ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿರುವುದು ನಂಜು ಕಂಡಯ್ಯ, ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು, ಈ ಮನದಲ್ಲಿ ಒಬ್ಬನ ನೆನೆವಳು, ಈ ಮಾನಸಿ ಗಳಿಯ ನಂಬದಿರು 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 ಕೂಡಲ ಸಂಗಮ ದೇವ. ಅವತ್ತು ಕೂಡ ಇದ್ದರು, ಇವತ್ತು ಕೂಡ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಈ ಶರಣರ ಸ್ಥಳಗಳಲ್ಲಿ ಹೇಗಾದರೂ ಮಾಡಿ ಹಾಳು ಮಾಡಬೇಕು, ಮತ್ತೆ ಮೂಢ ರೂಢಿ ಎಲ್ಲ ಕಡೆ ಬೆಳಿಬೇಕು, ಸ್ವತಂತ್ರ ವಿಚಾರದಿಂದ ಯಾರು ಬದುಕಬಾರದು, ಎಲ್ಲರೂ ಗುಲಾಮರಾಗಿ ಬದುಕಬೇಕು ಅಂಥೇಳಿ ಅವರ ಉದ್ದೇಶ ಆಗಿರುತ್ತೆ ಅಂಥೇಳಿ ನಮಗೆ ಸ್ವಲ್ಪ ಇಲ್ಲೆಲ್ಲವೂ ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ. ಆದ್ದರಿಂದ 97% ಕೆಳಗೆ ಬಿದ್ದವರನ್ನು, ಶೋಷಣೆಗೆ ಒಳಗಾದವರನ್ನು, ತುಳಿತಕ್ಕೆ ಒಳಗಾದವರನ್ನು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರ ಉದ್ದೇಶ ಕೂಡ ಅದೇ ಇತ್ತು. ಮಹಾತ್ಮ ಬಸವಣ್ಣನವರು 892 ವರ್ಷಗಳ ಹಿಂದೆ ಅದನ್ನೇ ಮಾಡಿ ತೋರಿಸಿದ್ದಾರೆ. ಅದನ್ನೇ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು ಕೂಡ 22 ಪ್ರತಿಜ್ಞೆ ಮಾಡಿದ್ದಾರೆ. ಆ 22 ಪ್ರತಿಜ್ಞೆಗಳಲ್ಲಿ ಎಲ್ಲ ಬಸವಣ್ಣನವರ ವಚನಗಳಿವೆ ಎಂದು ನಾನು ಹೇಳಲು ಹೆಮ್ಮೆ ಪಡುತ್ತೇನೆ. ಅದನ್ನು ಕೂಡ ನಾನು ಓದಿದ್ದೇನೆ. ಆದ್ದರಿಂದ ತಮ್ಮ ಒಳಗೆ ಇರ್ತಕ್ಕಂಥ ಸ್ವಾರ್ಥ, ಕುತಂತ್ರ ಇದೆಲ್ಲವೂ ಬಿಟ್ಟು ಸಜ್ಜನ ಸಮಾಜ ಕಟ್ಟುವ ಸಲುವಾಗಿ ಬಸವಣ್ಣನವರ ಬಗ್ಗೆ ಗುಣಗಾನ ಮಾಡೋಣ, ಅವರನ್ನು ಧರ್ಮ ಗುರು ಅಂಥೇಳಿ ಒಪ್ಪಿಕೊಳ್ಳೋಣ. ಅವರು ಒಬ್ಬ ಮಹಾನ್ ವ್ಯಕ್ತಿ, ಜಗತ್ತಿನ ಶ್ರೇಷ್ಠ ಜ್ಞಾನಿ ವ್ಯಕ್ತಿ. ಮತ್ತು ಎಷ್ಟೋ ಶರಣರು ಹೊಗಳಿದ್ದಾರೆ. ಇಡೀ ಬ್ರಹ್ಮಾಂಡವೇ ಏನು ಚಲನಶೀಲದಲ್ಲಿರುತ್ತಲ್ಲ, ಇಂತಹ ದೇವನನ್ನು ನಿಜಕ್ಕೂ ಕರೆಕ್ಟ್ ಸರಿಯಾಗಿ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ ಕೊಟ್ಟವರು ಈ ಜಗತ್ತಿನಲ್ಲಿ ಏಕೈಕ್ಯ ಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಅಂತ ಹೇಳಲು ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ನಾವೆಲ್ಲರೂ ಹೆಮ್ಮೆ ಪಡಬೇಕೆಂದು ಒಂದು ಕಳಕಳಿಯ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಈ ಕಳಕಳಿಯ ವಿಚಾರಗಳು ಮನಕ್ಕೆ ತಟ್ಟಿದೆ. ಆದರೆ ಈ ಕ್ಷಣದಲ್ಲಿಯೇ ನಾವೆಲ್ಲರೂ ಬಸವಣ್ಣನವರು ಹೇಳಿದಂತೆ ಮಾದಾರ ಚೆನ್ನಯ್ಯನ ಮನೆಯ ಬಾಗಿಲು ಕಾಯುವ ನಾಯಿಯಾಗಿರಿಸು, ಹೀಗೆ ಅನೇಕ ವಚನಗಳು ಹೇಳಿದ್ದಾರೆ. ಯಾಕೆಂದರೆ ಶಿವಭಕ್ತರಂದರೆ ಅವರಿಗೆ ಬಹಳ ಇಷ್ಟ ಬಸವಣ್ಣನವರು. ಯಾರು ಏಕದೇವ ಉಪಾಸನೆ ಮಾಡಿಕೊಂಡು ಆತ್ಮಸಾಕ್ಷಿನಿಂದ ಬದುಕುತ್ತಾರಲ್ಲ, ದೇಹವೇ ದೇವಸ್ಥಾನ ಎಂದು ಅಂಥವರನ್ನು ಏನೇನೋ ಥರದಿಂದ ಅವರನ್ನು ಹೊಗಳಿ ಹಾಡಿ ವಚನಗಳ ಮೂಲಕ ಬರೆದಿದ್ದಾರೆ ಎಂದು ಹೇಳುತ್ತಾ
ಈ ಸಂದೇಶಗಳನ್ನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ತಿಳಿಸುವುದೆಂದರೆ, ಮನಕ್ಕೆ ತಟ್ಟಿದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನಸಂಖ್ಯೆಯುಳ್ಳ ಎಲ್ಲ ಜನರಿಗೆ ತಲುಪಿಸಿದೇ ಆದರೆ ನಮ್ಮ ಭಾರತ ದೇಶ ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ. ಎಲ್ಲರೂ ಕೂಡಿ ಪ್ರೀತಿ, ಪ್ರೇಮ, ವಿಶ್ವಾಸದಿಂದ ಬದುಕಲು ಬರುತ್ತದೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ, ಕೊನೆಯದಾಗಿ ಮತ್ತೊಮ್ಮೆ ಬಸವನಾಡು, ಶರಣರ ನಾಡು, ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್, ಲೋಕಸಭೆ ಎಂದು ಈ ಭೂಮಿಯಿಂದ ಅನುಭವ ಮಂಟಪದಿಂದ ಸರ್ವರಿಗೂ ಮತ್ತೊಮ್ಮೆ ಶರಣ.